ಹಲ್ಲೆಲೂಯಾ. ನಾವೆಲ್ಲರೂ ಸಭಿಕರಾಗಿ ಎದುರಿದ್ದು ಆತನನ್ನು ಆರಾಧಿಸುವಂತೆ ಆತನನ್ನು ಸ್ತುತಿಪಡಿಸೋಣ. ಎಲ್ಲರೂ ಒಂದು ಮನಸ್ಸಾಗಿ ಎದ್ದು ಆತನ ಪ್ರಸನ್ನತೆಯಲ್ಲಿ ಎದ್ದು ಬರ್ರಿ. ಎಲ್ಲರೂ ಆತನಿಗೆ ಬೆಚ್ಚಿಗಾಗಿ ನಿನ್ನ ಸೇವಿಸಲು ಅಂತೇಳಿ ಆತನನ್ನು ಕೊಂಡಾಡಿರಿ. ನಿನ್ನ ಸೇವಿಸಲು ನೂರೆಂಟು ಕಾರಣ, ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ. ನಿನ್ನ ಸೇವಿಸಲು ನೂರೆಂಟು ಕಾರಣ, ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಒನ್ ಮೋರ್ ಟೈಮ್. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಆರಾಧನೆ 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 ಆರಾಧನೆ. ನಿನ್ನಿಂದ ಏನನ್ನು ಬಯಸದಷ್ಟು ಲೋಕವು ಇಲ್ಲವೇ ಇಲ್ಲ. ನಿನ್ನಿಂದ ಏನು ಬಯಸದಷ್ಟು ಲೋಕವು ಇಲ್ಲವೇ ಇಲ್ಲ. ಈ ಲೋಕವ ನಂಬದೆ ನಿನ್ನನ್ನೇ ನಂಬುವೆ. ನೀನೇ ನಂಬಿಗಸ್ತನು. ಈ ಲೋಕವ ನಂಬದೆ ನಿನ್ನನ್ನೇ ನಂಬುವೆ. ನೀನೇ ನಂಬಿಗಸ್ತನು. ಈ ಲೋಕವ ನಂಬದೆ ನಿನ್ನನ್ನೇ ನಂಬುವೆ. ನೀನೇ ನಂಬಿಗಸ್ತನು. ಹೌದು, ಆತನನ್ನು ನಂಬಿದವರು ಎಲ್ಲರೂ ನಂಬಿಗಸ್ತರಾಗಿರ್ತೀರಿ. ಆತನ ಹೆಸರೇ ಯೇಸು ಅಂತ ನೀವು ಕರೆಯುವಾಗ ಆತನು ನಿಮ್ಮಲ್ಲಿ ಇರುವಂತ ದೇವರಾಗಿದ್ದಾನೆ. ಮತ್ತೊಮ್ಮನೆ ಆತನ ಉಲ್ಲಾಸದಿಂದ ಹೋಗಿರಿ. ಈ ಲೋಕವೇ ನಂಬದೆ ನಿನ್ನನ್ನೇ ನಂಬುವೆ. ನೀನೇ ನಂಬಿಗಸ್ತನು. ಈ ಲೋಕವೇ ನಂಬದೆ ನಿನ್ನನ್ನೇ ನಂಬುವೆ. ನೀನೇ ನಂಬಿಗಸ್ತನು. ಹೌದೇ ಸಪ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನಿನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನ
ಪ್ರೀತಿಗೆ ಯೇಸುವೇ ನೀನೇ ಕಾರಣ. ಆರಾಧನೆ ಆರಾಧನೆ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ. ನೀ ಕೊಟ್ಟ ಈ ಸೇವೆಗಾಗಿ ಹೆಮ್ಮೆ ಪಡದೆ ನನ್ನನ್ನೇ ತಗ್ಗಿಸಿಕೊಳ್ಳುವೆ. ನೀ ಕೊಟ್ಟ ಈ ಪದವಿಗೆ ಗರ್ವ ಪಡದೆ ಸೇವಕನಾಗಿ ಇರುವೆ. ನೀ ಕೊಟ್ಟ ಈ ಪದವಿಗೆ ಗರ್ವ ಪಡದೆ ಸೇವಕನಾಗಿ ಇರುವೆ. ನನ್ನ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವ ನಾನೇ ಧನ್ಯನು. ನನ್ನ ಹೆಸರು ಸ್ಥಳವು ನಿನ್ನಲ್ಲಿರುವುದಕ್ಕೆ ದೇವ ನಾನೇ ಧನ್ಯನು. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ. ಆರಾಧನೆ ಆರಾಧನೆ ಆರಾಧನೆ. ಹೌದು ಏಸಪ್ಪ, ನಿನ್ನ ಆಶೀರ್ವಾದವಿಲ್ಲದೆ ಸ್ವಾಮಿ ನಾವು ಬದುಕಲಾರೆವು ಏಸಪ್ಪ. ನಿನ್ನ ಆಶೀರ್ವಾದ ನಿನ್ನ ರಕ್ಷಣೆಯಿಂದ ನಾವು ಮುಂದುವರಿಯುವಂತರಾಗಿದೆ ಏಸಪ್ಪ. ಈ ದಿನವು ಸ್ವಾಮಿ ಫ್ರೈಡೆ ಫಾಸ್ಟಿಂಗ್ ಪ್ರೇಯರಲ್ಲಿ ನಮ್ಮ ಮೂಲಕ ನಡೆಸಿದ ದೇವರಿಗೆ ನಿನಗೆ ಸ್ತೋತ್ರ ಏಸಪ್ಪ. ನಿನ್ನ ಆರಾಧನೆಯಲ್ಲಿ ನಮ್ಮನ್ನು ನಡೆಸುವಂತೆ, ನಿನ್ನ ಮಾರ್ಗದಲ್ಲಿ ನಮಗೆ ಏಳುವಂತೆ, ನಮ್ಮ ಪಶ್ಚಾತ್ತಾಪ ಹೃದಯದಿಂದ ನಮ್ಮ ಮುಂದೆ ಸ್ವಾಮಿ ಅದೇ ರೀತಿಯಾಗಿ ನಿನ್ನನ್ನು ಧ್ಯಾನಿಸುತ್ತಾ ನಿನ್ನಲ್ಲಿ ಹೆಚ್ಚಾಗಿ ನಾವು ಬೆಳೆಯುವಂತೆ ನಮ್ಮ ನಡೆಸು. ಎಲ್ಲರೂ ಕೂಡಿ ಹಾಡಿರಿ. ಧನ್ಯವಾದ के साथ सुते गाऊंगा हे यीशु मेरे खुदा. उपकारो जो बेशुमार कोटि कोटि स्तुति. धन्यवाद धन्यवाद के साथ स्तुति गाऊंगा हे यीशु मेरे खुदा. उपकारो जो बेशुमार कोटि कोटि स्तुति. धन्यवाद योग्यता से बढ़ के दिया है अपनी दया से तूने
हो जो बेशुमार कोटि कोटि स्तुति धन्यवाद धन्यवाद के साथ स्तुति गाऊंगा हे यीशु मेरे खुदा उपकार हो जो बेशुमार कोटि कोटि स्तुति धन्यवाद तू है सच्चा जिंदा खुदा तुझ पर ही भरोसा मेरा तू है सच्चा जिंदा खुदा तुझ पर ही भरोसा मेरा सेवा पूरे करके मैं पाऊँ ना ऐसा दो वरदान सेवा पूरे करके मैं पाऊँ ना ऐसा दो वरदान धन्यवाद के साथ स्तुति गाऊंगा हे यीशु मेरे खुदा उपकार हो जो बेशुमार कोटि कोटि स्तुति धन्यवाद कोटि कोटि स्तुति धन्यवाद कोटि कोटि स्तुति धन्यवाद ಹೌದೇ ಸಪ್ಪ ನಿನ್ನನ್ನು ಎಷ್ಟಾಗಿ ನಾವು ಧನ್ಯವಾದಗಳನ್ನು ಹೇಳಿದರು ಕಡಿಮೆ ಸಪ್ಪ ಈ ರಾತ್ರಿ ಸಮಯದಲ್ಲಿ ನಿನ್ನ ಆರಾಧಿಸುವಂತೆ ನಿನ್ನನ್ನು ವರ್ಷಿಪ್ ಮಾಡುವಂತೆ ನಿನ್ನನ್ನು ಕೀರ್ತಿಸುವಂತೆ ನಮ್ಮನ್ನು ಎಬ್ಬಿಸಿದಕ್ಕಾಗಿ ನಿನಗೆ ಸ್ತೋತ್ರ ಸಪ್ಪ ಇಲ್ಲಿ ಕೂತಿದ ಪ್ರತಿ ಒಬ್ಬೊಬ್ಬರ ಸಭೆಯ ಮೇಲೆ ನಿನ್ನ ಕೈಗಳನ್ನು ಇಡೇಸಪ್ಪ ಇಲ್ಲಿ ಬಂದಿದ್ದ ಒಬ್ಬೊಬ್ಬರ ಮಕ್ಕಳ ಮೇಲೆ ನಿನ್ನ ಹಸ್ತಗಳನ್ನು ಇಡೇಸಪ್ಪ ಎಲ್ಲ ರೋಗಗಳಿಂದ ಚಿಂತೆಗಳಿಂದ ಬಂದಿರ್ಬೋದೇಸಪ್ಪ ಯಾವ ಮೂಲವಾಗಿ ಬಂದಿರ್ಬೋದೇಸಪ್ಪ ಆದರೆ ನಿನ್ನ ಭಯವು ಅವರಲ್ಲಿ ಇಲ್ಲುವರೆಗೆ ಸ್ವಾಮಿ ಎಲ್ಲ ಕಾರ್ಯಗಳು ದುಷ್ಟಾತನ ಕೈಯಲ್ಲಿ ಇರುತ್ತೇಸಪ್ಪ ನಿನ್ನ ಪರಿಶುದ್ಧ ಭಯವು ಅವರಲ್ಲಿ ಹುಟ್ಟಲೇಸಪ್ಪ ಅವ್ರು ಮಾಡುವ ಪಾಪಗಳನ್ನು ಅಲಿಸೇಸಪ್ಪ ಎಲ್ಲರೂ ಕೂಗಿರಿ ಯೇಸುವೆ ನನ್ನನ್ನು ನಿನ್ನ ಭಯ ಹುಟ್ಟಲಿ ಯೆಹೋವನೇ ನಿನ್ನ ಭಯವೇ ನನ್ನ ಜ್ಞಾನಕ್ಕೆ ಮೂಲವಂತ ಕೂಗಿರಿ ಯೇಸುವಿಗೆ ಯೇಸುವೆ ನಿನ್ನ ಭಯ ನನಗೆ ಬೇಕು ಏಸಪ್ಪ ನಾ ಮಾಡುವ ಪಾಪದಲ್ಲಿ ನಾನು ಬಿದ್ದು ಬಿದ್ದು ಇದು ದೂರ ಹೋಗ್ತಾ ಇದ್ದೇನೆ ಏಸಪ್ಪ ಆದರೂ ನೀನು ಬಂದು ನನ್ನನ್ನು ಮುತ್ತಿಕೊಳ್ಳುವಂತ ದೇವರಾಗಿದೆ ಯೇಸುವೆ ಅಂತೇಳಿ ಆತನನ್ನು ಅಂಗೀಕರಿಸಿರಿ ಆತನು ನಿಮ್ಮನ್ನು ಮುಟ್ಟುವಂತ ದೇವರಾಗಿದ್ದಾನೆ ಆತ ನಿಮ್ಮನ್ನು ಕ್ಷಮಿಸುವಂತ ದೇವರಾಗಿದ್ದಾನೆ ಆತನ ಪ್ರಸನ್ನತೆಯಲ್ಲಿ ನೀವು ನಡಿಬೇಕಾದರೆ ಆತನಲ್ಲಿ ಪಶ್ಚಾತ್ತಾಪ ಪಡಿರಿ ಯೇಸುವೆ ನಾನು ಬೇಕು ನೀನು ಯೇಸುವೆ ನೀನಿಂದ ನಾನು ಇರುವುದಾಗಲೇ ಸಪ್ಪ ಸಾಕು ಏಸಪ್ಪ ಈ ರೋಗದ ಜೀವನ ಸಾಕು ಈ ಪಾಪದ ಜೀವನ ಸಾಕು ಈ ಕುಡುಕತನ ನನಗೆ ಬಿಡಿಸಿ ಏಸಪ್ಪ ಈ ನನ್ನ ರೋಗ ನನ್ನನ್ನು ಚಿಂತಿಸಲೈತೆ ಆತನಲ್ಲಿ ಕೂಗಿರಿ ಆತನು ಮೊರೆ ಹೊಕ್ಕುವಾಗ ನಿಮ್ಮನ್ನು ಬಡಿಸುವಂತ ದೇವರು ಆತನಾಗಿದ್ದಾನೆ ಆತನು ಕರೀರಿ ಯೇಸುವೆ ಇನ್ನೆಷ್ಟು ದಿವಸ ಕಷ್ಟಪಡಲಿ ಯೇಸುವೆ ಇನ್ನೆಷ್ಟು ದಿವಸ ಪಾಪದಲ್ಲಿ ಇರಲಿ ಯೇಸುವೆ ಈ ಸೈತಾನ ನನಗೆ ಪದೇ ಪದೇ ಚಿಂತಿಸುತ್ತಾ ಇದ್ದೆ ಪದೇ ಪದೇ ನಾನು ಹೋಗಲಾರದಂತ ಕೆಲಸಕ್ಕೆ ನನ್ನ ಕಾಲುಗಳನ್ನು ಒಯ್ಯುತ್ತಾ ಇದ್ದೆ ನನ್ನ ಆಲೋಚನೆಗಳು ಕೆಡಿಸುವ ದುರಾತ್ಮನನ್ನು ನಾಶ ಮಾಡೋದು ಕೂಗಿರಿ ಆತ ನಿಮ್ಮನ್ನು ನೋಡುವಂತ ದೇವರಾಗಿದ್ದಾನೆ ಆತನು ಪರಲೋಕದಲ್ಲಿ ಕುಂತಿ ತನ್ನ ದಿವ್ಯ ದೃಷ್ಟಿಯಿಂದ ನಿಮ್ಮನ್ನು ನೋಡುವಂತ ದೇವರಾಗಿದ್ದಾನೆ ಇವತ್ತು ಆತನ ಸನ್ನಿಧಿಗೆ ನೀವು ಬಂದಿರಿ ಈ ಆಲದಲ್ಲಿ ಆತನ ಪ್ರಸನ್ನತೆ ನಿಮ್ಮ ಮೇಲೆ ಇರುವುದಂತಾಗಿದೆ ಕೂಗಿರಿ ಯೇಸುವೆ ನನ್ನನ್ನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನನ್ನನ್ನು ಹೊಸ ರಾಜ್ಯಕ್ಕಾಗಿ ಕಟ್ಟಿದ್ದಕ್ಕಾಗಿ ಸ್ತೋತ್ರ ನನ್ನನ್ನು ನೂತನವಾಗಿ ಮಾಡಿದಕ್ಕಾಗಿ ಸ್ತೋತ್ರ ಅಂತೇಳಿ ಆತನಲ್ಲಿ ಬಲ ಹೊಂದಿರಿ 5 ನಿಮಿಷ ಕೂಗಿರಿ ಆತನನ್ನು ಯೇಸುವೆ ನನ್ನಲ್ಲಿ ಇಳಿದು ಬಾ ಯೇಸುವೆ ನನ್ನ ಪಾಪಗಳು ಕ್ಷಮಿಸುವ ದೇವರೇ ನಾನು ಎಷ್ಟೇ ಕೆಸರಲ್ಲಿ ಬಿದ್ದಿ ಹೊಲಸದ ಕೆಸರಲ್ಲಿ ಇದ್ದರೂ ನೀನು ನನ್ನನ್ನು ಎತ್ತಿಕೊಂಡು ಮುದ್ದಾಡುವಂತ ದೇವರಾಗಿದೆ ನನ್ನ ಹೊಲಸನ್ನು ತೊಳೆಯುವ ದೇವರು ನೀನಾಗಿದೆ ನಿನ್ನ ಪರಿಶುದ್ಧ ಅಭಿಷೇಕಕ್ಕಾಗಿ ನನಗೆ ಸ್ತೋತ್ರ ಅಂತ ಹೇಳಿರಿ ಯೇಸುವೆ ಹೇಳಿ ನನ್ನಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ನನ್ನನ್ನು ನಾನು ಮುರಿಯುತ್ತಾ ಇದ್ದೆ ಏಸಪ್ಪ ಇವತ್ತಿಗೆ ಬಂದವನಿಂದ ಬಿಡಿಸಿ ಏಸಪ್ಪ ಈ ರೋಗದಿಂದ ಈ ಶಾಪಗಳಿಂದ ಕುಡುಕತನದಿಂದ ಚಟಗಳಿಂದ ನಾನು ಬಿಡಿಸಿದಕ್ಕಾಗಿ ಸ್ತೋತ್ರ ಅಂತ ಹೋಗಿರಿ ಆತನು ನಿಮ್ಮಲ್ಲಿ ಬಲವಾಗಿ ತುಂಬಿದ್ದಾರೆ ಇವತ್ತು ಅಂಗೀಕಾರ ಮಾಡಿರಿ ಇವತ್ತು ನಿಮ್ಮ ಹೊಸ ಜೀವನ ಪ್ರಾರಂಭವಾಯಿತು ಆತನು ಯಾವ ರೀತಿಯ ಪುನರುತ್ಥಾನ ಎದ್ದಾನ ಇವತ್ತು ನೀವು ಪುನರುತ್ಥಾನ ಹೇಳುವಂತರಾಗಿದ್ದೀರಿ ಆತನಲ್ಲಿ ಮೊರೆ ಹೋಗ್ತೀರಿ ಆತನಲ್ಲಿ ಮೊರೆ ಹೋಗ್ತೀರಿ ಥ್ಯಾಂಕ್ ಯು ಜೀಸಸ್ ನನ್ನನ್ನು ಸಂಪೂರ್ಣ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಅಂತ ಹೇಳ್ರಿ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ನನಗೆ ಸಂಪೂರ್ಣ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಏನ್ರಿ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಸಂಪೂರ್ಣ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿರಿ ಆತನು ಕೂಗಿರಿ ಮನಪೂರ್ವಕ ಕೂಗಿರಿ ಆತನಲ್ಲಿ ಮೊರೆ ಹೋಗಿರಿ
ಪ್ರಸನ್ನತೆ ನಿಮ್ಮ ಮೇಲೆ ಇಳಿಯುವಂತದಾಗಿದೆ. ಆತನ ಪವಿತ್ರಾತ್ಮನ ಬೆಂಕಿ ನಿಮ್ಮ ಮೇಲೆ ಇಳಿದಿದೆ. ಆತನಿಗೆ ಮೊರೆ ಹೋಗ್ತೀರಿ, ಯೇಸುವೆ ಯೇಸುವೆ ನಾನು ನಿನ್ನ ಬಿಟ್ಟು ಇರ್ಲಕ್ಕಾಗ್ತಾ ಇಲ್ಲ ನನಗೆ ಅಂತ ಹೇಳಿರಿ. ಯೇಸುವೆ ನೀನೊಬ್ಬನೇ ನನ್ನನ್ನು ರಕ್ಷಿಸುವ ದೇವರಾಗಿದ್ದಿ. ನನ್ನ ರೋಗಗಳು ತಗೊಂಡಿರಿ, ನನ್ನ ಶಾಪಗಳು ತಗೊಂಡಿರಿ, ನನ್ನ ರೋಗಗಳು ತಗೊಂಡಿರಿ ಯೇಸಪ್ಪ. ನಾ ಮಾಡಿದ ಎಲ್ಲ ಕಾರ್ಯಗಳು ನಾಶನದಲ್ಲಿ ಹೋಗಲಿ ಯೇಸಪ್ಪ. ಇವತ್ತು ನನಗೆ ಬಲ ಕಟ್ಟಿದಕ್ಕಾಗಿ ಸ್ತೋತ್ರವನ್ನು ಕೂಗಿರಿ. ಆತನಿಗೆ ಬಲವಾಗಿ ಕೂಗಿರಿ, ನಿಮ್ಮ ನಂಬಿಕಸ್ಥರಾಗಿರಿ, ವೇದದಿಂದ ಆತನನ್ನು ಕೂಗಿರಿ, ನಂಬಿಕಸ್ಥರಾಗಿ ಕೂಗಿರಿ ಆತನನ್ನು. ಯೇಸುವೆ ನಿನ್ನ ನಂಬಿಕೆ ನನ್ನ ನಿಂತಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನಿನ್ನ ಪಾಸುಂಡೆಗಳಿಂದ ನಮಗೆ ಗುಣವಾದವಾಗಿ ಯಾರೆಲ್ಲ ರೋಗದಲ್ಲಿದ್ದೀರಿ, ಯಾರು ಆನ್ಲೈನ್ ನೋಡ್ತಾ ಇದ್ದೀರಿ, ಇಲ್ಲಿದ್ದೀರಿ ಸ್ವಾಮಿ ಕೇಳಿರಿ. ಯೇಸುವೆ ನನ್ನ ರೋಗವು ನಿನ್ನ ಪಾಸುಂಡೆಗಳಿಂದ ಗುಣವಾದವು. ಯೇಸುವೆ ನೀನು ನನಗೆ ಕಾಯುವಂತ ದೇವರಾಗಿದೆಯಾ. ನನ್ನ ಸಾಲಗಳು ಮಾಫಿ ಆದವು, ನನ್ನ ಕುಡುಕುತನಗಳನ್ನು ಮಾಫಿ ಮಾಡಿದೆ ಯೇಸಪ್ಪ. ನನ್ನನ್ನು ಬಿಡಿಸಿದೆ ಯೇಸಪ್ಪ. ವ್ಯಭಿಚಾರ ಕೆಲಸದಿಂದ ಗುಂಡುತನದಿಂದ ಬಿಡಿಸಿದೆಪ್ಪ, ಚಾಡಿ ಹೇಳದಿಂದ ಬಿಡಿಸಿದೆಪ್ಪ. ನನಗೆ ಇವತ್ತು ವಿಶೇಷವಾಗಿ ಅಭಿಷೇಕ ಮಾಡಿದ್ದಾಗಿ ಸ್ತೋತ್ರ ಅಂತ ಹೇಳಿರಿ. ಥ್ಯಾಂಕ್ ಯು ಜೀಸಸ್. ಯೇಸಪ್ಪ ಈ ಮಕ್ಕಳನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಅವ್ರ ಹೃದಯ ಬದಲಾಯಿಸಿದ್ದಕ್ಕಾಗಿ ಸ್ತೋತ್ರ, ಅವರು ಹೊಸ ಜೀವನದಲ್ಲಿ ಕಾಲಿಕ್ಕುವಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಯೇಸುವೆ ನೀನು ಅವರನ್ನು ಮುಟ್ಟಿ ಹೊಸ ಜೀವನದಲ್ಲಿ ಕಾಲಿರಿಸಿದ್ದಕ್ಕಾಗಿ ಸ್ತೋತ್ರ. ಬ್ಲೆಸ್ಸಿಂಗ್ ಎಲ್ಲರ ಮೇಲೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಅಗ್ನಿ ಅಭಿಷೇಕ ನಿನ್ನ ಬ್ಲೆಸ್ಸಿಂಗ್ ಎಲ್ಲರ ಮೇಲೆ ಇಳಿಸು ಯೇಸಪ್ಪ. ನಿನ್ನ ಪರಿಶುದ್ಧ ಬೆಂಕಿ ಎಲ್ಲರ ಮೇಲೆ ಇಳಿಸು ಯೇಸಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸುವೆ, ವಂದನೆ ಯೇಸುವೆ, ನಿನಗೆ ವಂದನೆ ಯೇಸುವೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲ ಮಕ್ಕಳ ಕೋರಿಕೆ ಕೇಳಿದೆ ಯೇಸಪ್ಪ, ಎಲ್ಲರನ್ನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ ತಂದೆ. ಯೇಸುವೆ ವಾಕ್ಯದ ಭಾಗ ಹೋಗುವಾಗ ನಮ್ಮಲ್ಲಿ ನಡೆಸುವ ದೇವರೇ ನಿನಗೆ ಸ್ತೋತ್ರ ಯೇಸಪ್ಪ. ಪವಿತ್ರಾತ್ಮ ದೇವರೇ ಒಪ್ಪಿಸ್ತಾ ಇದ್ದೇವೆ ಯೇಸಪ್ಪ ಮುಂದಿನ ಕಾರ್ಯಗಳು ನೀವು ನಡೆಸಬೇಕಾದ ಜೀವನ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ದೇವರ ಮಹಿಮೆಗಾಗಿ ಸ್ತೋತ್ರ. ಇವತ್ತಿನ ವಿಶೇಷ ವಾಕ್ಯವು ಕೀರ್ತನೆಗಳಿಗೆ ಬರೆದದ್ದು ಕೀರ್ತನೆಗಳು 34ನೇ ಅಧ್ಯಾಯ 11ನೇ ವಚನ. ಕೀರ್ತನೆಗಳು 34ನೇ ವಚನ 11ನೇ ಸಂಖ್ಯೆ. ಮಕ್ಕಳಿರ ಬನ್ನಿರಿ, ನನ್ನ ಮಾತುಗಳನ್ನು ಕೇಳಿರಿ. ಆಮೆನ್. ನೋಡಿ ಮಕ್ಕಳಿರ ಯಾರಿದ್ದರಿ? ಮಕ್ಕಳಿಯರು ನಾವೆಲ್ಲರೂ ಬಂದಿರೋ. ಆತನ ಏನಂತ ಇದ್ದಾನ? ಯೆಹೋವನ ಭಯ ಭಕ್ತಿ. ಯಾರಿಗೆ ಬೇಕಾಗಿದೆ ಯೆಹೋವನ ಭಕ್ತಿ? ಇಡೀ ಸೃಷ್ಟಿಗೆ ಬೇಕಾಗಿದೆ. ಯಾರ ಹತ್ರನೂ ಯೆಹೋವನ ಭಕ್ತಿ ಇಲ್ಲ. ಯೆಹೋವನ ಭಕ್ತಿ ಅಂದ್ರೆ ಏನು? ಆತನಲ್ಲಿ ನಡೆಯುವಂತದೇ ಯೆಹೋವನ ಭಕ್ತಿ. ಯಾವುದಂದ್ರೆ ನಮಗ ಆತನ ಭಯವಿಲ್ಲದಾಗ ನಾವು ನಡೀತೀವಿ. ಅದು ಏನ್ ಕಾರ್ಯಗಳ ಭಯವಿಲ್ಲ ನಡೆದಂದ್ರ ದೇವರಿಗೆ ಭಯ ಪಡುವುದಕ್ಕಿಂತ ನಾವು ದೇವರಿಗೆ ಭಯ ಪಡ್ತಾ ಇಲ್ಲ. ಭಯ ಪಡಲಿ ಅಂದ್ರ ನಮ್ಮ ಬಾಯಿಂದ ಆಡಿದ ಮಾತುಗಳೇ ದೇವರಿಗೆ ಆಗಿದೈತೆ. ಇದು ನಾವು ದೇವರಲ್ಲಿ ಭಯ ಭಕ್ತಿ ಇಲ್ಲ. ಇವತ್ತು ಇವ್ರಿಗೆ ಬೈದಿರ್ಬೋದು, ಇವ್ರಿಗೆ ಸುಳ್ಳು ಹೇಳಿರ್ಬೇಕು, ಇವ್ರಿಗೆ ಚಾಡಿ ಹೇಳಿರ್ಬೇಕು, ಇವ್ರಿಗೆ ಮೋಸ ಮಾಡಿರ್ಬೇಕು. ಇದೇ ದೇವರಿಗೆ ಭಯವಿಲ್ಲ. ನೀನು ದೇವರಲ್ಲಿ ಭಯ ಪಟ್ಟಿದಾಗ ನಿನ್ನಲ್ಲಿ ದೇವರ ಆತ್ಮ ಚಲಿಸ್ತದ. ನಿನಗೆ ರೋಗ ಬರಲಿ, ನಿನಗೆ ಶಾಪ ಬರಲಿ, ನಿನಗೆ ಕಷ್ಟ ಬರಲಿ, ನಿನಗೆ ದುಃಖ ಬರಲಿ, ನಿನಗೆ ಸಾಲ ಬರಲಿ, ಆತನು ನಿನಗೆ ಎದುರಾಗಿ ನಿಲ್ಲುವಂತನಾಗಿದ್ದಾನೆ. ಎದುರು ಯಾರು ನಿಂದಿರ್ತಾರ ನಮಗ? ಒಂದು ವೈರಿ ನಮ್ಮ ಎದುರಿಂದ ನಮ್ಮನ್ನು ರಕ್ಷಿಸೋರು ಯಾರು ನಿಂದಿರ್ತಾರ? ನಮ್ಮ ಸಹಾಯಕನಾಗಿ ನಿಂದಿರ್ತಾನ. ಆ ಸಹಾಯಕನೇ ಯೇಸು. ಆ ಯೇಸುವನ್ನು ನೀವು ಅಂಗೀಕರಿಸಿದಾಗ, ಆತನಲ್ಲಿ ನಂಬಿಕೆ ಪಟ್ಟು ನೀವು ಮಾಡುವ ಕೆಲಸದಲ್ಲಿ ಏನೇ ಆಗ್ಲಿ, ದೊಡ್ಡದಾಗ್ಲಿ ಸಣ್ಣದಾಗ್ಲಿ, ಮೊದಲನೇದಾಗಿ ದೇವರು ಹೇಳ್ತಾನೆ, ಆಡುವ ಮಾತಿನಿಂದ ದೇವರಲ್ಲಿ ಭಯವನ್ನು ಕಳೆದುಕೊಳ್ಳಿ. ಇವತ್ತು ಈ ಸಭೆಗಳು ನಡೀತಾ ಇಲ್ಲ, ಜನರು ಒಂದು ಮಾರ್ಗದಲ್ಲಿ ನಡೀತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನ್? ಪುನಃ ಭಯವಿಲ್ಲ. ಯೆಹೋವನ ಭಯವು ನಿಮಗೆ ಕಲಿಸುವೇನು. ಇಲ್ಲಿ ಎಲ್ಲ ಭಯಗಳು ದೇವರು ನಿಮಗೆ ಒಂದಾಗ ಹೇಳ್ತಾ ಇರ್ತಾನ. ಹೇಳಿ ಹೋದ್ರೊಬ್ಬರಿ ಮುಂದುವರಿ. ದೀರ್ಘಾಯುಷ್ಯ ಬೇಕಾ ನಿನಗೆ? ದೀರ್ಘಾಯುಷ್ಯ ಬೇಕಂದ್ರೆ ಏನ್ ಮಾಡ್ಬೇಕು ನೀನು? ದೇವರಿಗೆ ಭಯ ಪಡಬೇಕು. ದೇವರಿಗೆ ಭಯ ಅಂದ್ರ ಅಂಜುವುದಲ್ಲ,
ಆತನ ಏನ್ ಹೇಳಿದನ, ತಪ್ಪಾಗಿ ಮಾಡ್ಬೇಡ, ತಪ್ಪಾದ ಕೆಲಸಗಳು ಹೇಳ್ಬೇಡ, ಸುಳ್ಳು ಮಾತು ಹೇಳ್ಬೇಡ, ಇನ್ನೊಬ್ಬರಿಗೆ ಬೈಬೇಡ, ಇನ್ನೊಬ್ಬರಿಗೆ ಮೋಸ ಮಾಡ್ಬೇಡ, ನಿನ್ನ ನೆರೆಯವರು ನಿನ್ನಂತೆ ಪ್ರೀತಿಸು, ನಿನ್ನ ಒಂದು ಕೆನ್ನೆ ಹೊಡೆದು ಇನ್ನೊಂದು ಕೆನ್ನೆ ಹೊಡ್ಕೋ. ದೇವರು ಇವೆಲ್ಲ ಏನ್ ಮಾಡ್ತಾನ, ಮನುಷ್ಯರಲ್ಲಿ ಭಯ ಬೇಕು. ಭಯ ಅಂದ್ರ ಹೊಡೆದಾಕುವ ಭಯವಲ್ಲ, ಕೊಲ್ಲುವ ಭಯವಲ್ಲ, ದೇವರಿಗೆ ವಿಧೇಯಕವಾಗಿ. ಯಾವಾಗ ನೀ ದೇವರ ವಿಧೇಯತೆಯಲ್ಲಿ ಬಂದಿ ಅಂತ ನಿನಗೆ ಏನು ಬರ್ತದ, ದೀರ್ಘ ಆಯುಷ್ಯವು ಬೇಕೋ ಅಂತ ಕೇಳ್ತಾ ಇದ್ದ. ನೀವೆಲ್ಲ ಇದ್ದಾಗ ಆತನು ನಿನ್ನ ಸಮ್ಮುಖದ ಬಂದಿ ನಿನ್ನ ಸುಖ ಜೀವನ ಕೊಟ್ಟಿ ದೀರ್ಘ ಆಯುಷ್ಯವನ್ನು ತೃಪ್ತಪಡಿಸ್ತಾನೆ. ನಾವು ಜ್ಞಾನೋಕ್ತಿ 3ನೇ ಸಂಧಿ 16ನೇ ವಚನದಲ್ಲಿ ಏನ್ ನೋಡ್ತೇವೆ, ಜ್ಞಾನವೆಂಬಕಿಯು ಬಲಗಡೆಯಲ್ಲಿ ಏನಿಟ್ಟಿದಾಳ, ದೀರ್ಘ ಆಯುಷ್ಯವಿಟ್ಟ, ಎಡಗೈಗಳು ಏನಿಟ್ಟಳ, ಧನ ಗೌರವ ಇಟ್ಟ. ಯಾರು ಕೊಡ್ತಾ ಇದ್ದಾರೆ ಪ್ರಾಮಿಸು, ಯಾರಿವರು, ಯಾರಿಗೆ ಜ್ಞಾನವಂತಕಿ, ಆತನೇ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು. ಈತನ ಏನ್ ಹೇಳ್ತಾನ, ಆತನ ಬಲಗೈಕಲ್ಲಿ ರೈಟ್ ಹ್ಯಾಂಡ್ ಅಲ್ಲಿ ಏನಿದೆ, ದೀರ್ಘ ಆಯುಷ್ಯವಿದೆ, ಬಲಗೈಕಲ್ಲಿ ಧನ ಗೌರವ. ಯಾರು ಬೇಕು ಇವತ್ತು ಮಾನವರಿಗೆ, ಏನ್ ಬೇಕು, ಪೈಲೆ ದೀರ್ಘ ಆಯುಷ್ಯ ಬೇಕು. ಆ ದೀರ್ಘ ಆಯುಷ್ಯವನ್ನು ತೃಪ್ತಿ ಕೊಡಕ್ಕೆ ಏನ್ ಬೇಕು, ಧನ ಗೌರವ ಬೇಕು. ನಿನಗೆ ಧನ ಗೌರವ ಇತ್ತು, ನಿನ್ನ ದೀರ್ಘ ಆಯುಷ್ಯ ಇಲ್ಲ. ನಿನಗೆ ಮರಣ ಬಂತು, ನಿನಗೆ ನೋವು ಬಂತು, ನಿನಗೆ ಸಾಲ ಬಂತು ಅಂದ್ರೆ ಎಲ್ಲಿ ನಿನಗೆ ಏನ್ ಸಾಕ್ತದ? ನೀನ್ ಸಾಲ ಮಾಡಿ ಮಾಡಿ ಜೀವನ ಮಾಡೋದು, ಅದ್ರ ನಿನಗ ತೃಪ್ತಿ ಸಿಗಲ್ಲ. ನೀ ರೋಗದ ಬಿದ್ದು ನಿನ್ನ ಹತ್ರ ಧನ ಬಹಳಷ್ಟು ಬಂತು, ಗೌರವ ಇಲ್ಲಂದ್ರೆ ಏನ್ ಮಾಡ್ತೀವಿ, ವೇಸ್ಟ್ ಅದ. ಅದಕ್ಕೆ ದೇವ್ರ ಹತ್ರ ಏನ್ ಕೇಳ್ಬೇಕು ನಾವು, ನಮಗೆ ದೀರ್ಘ ಆಯುಷ್ಯ ಜೊತೆ ಧನ ಗೌರವ ಸಿಕ್ತು. ಧನ ಗೌರವ ಸಿಕ್ತಂತ ಹೇಳಿ ನಾವು ಉಲ್ಲಾಸದಾಗ ಪಡೆದಾಗ ನಮ್ಗೆ ಏನಿತ್ತು, ರೋಗಗಳು ಹಿಂಬ್ಲತ್ತಾವ. ಯಾಕೆ ರೋಗಗಳು ಹಿಂಬ್ಲತ್ತಾವ ಅಂದ್ರ ದೇವರ ಭಯವಿಲ್ಲ, ಯೇಸುವಿನ ಭಯವಿಲ್ಲ, ಯೆಹೋವನ ಭಯವಿಲ್ಲ. ನಿನ್ನ ಹತ್ರ ಭಯ, ನಿನ್ನ ಹತ್ರ ಗಾಡಿ ಇರ್ಬೋದು, ಬಂಗ್ಲಾ ಇರ್ಬೋದು, ಐಶ್ವರ್ಯ ಇರ್ಬೋದು, ನಿನ್ನಿಂದ 10 ತಲೆಮಾರಿವರೆಗೂ ತಿನ್ನುವಂತ ಆಸ್ತಿ ಸಂಪತ್ತು ಇರ್ಬೋದು, ಆದ್ರೆ ದೇವರ ಭಯವಿಲ್ಲ ಅಂದರೆ ದೀರ್ಘಾಯುಷ್ಯ ನಿನಗೆ ದೊರಕುವುದಿಲ್ಲ. ನೀನು ಎಷ್ಟೇ ಕಷ್ಟಪಡು, ನೀನು ಎಷ್ಟೇ ಓಡಾಡು, ನೀ ಯಾವ ದೇವ್ರ ಬಳಿಗೆ ಹೋಗು, ದಿನನಿತ್ಯ ಉಪವಾಸ ಮಾಡು, ದಿನನಿತ್ಯ ನೀನ್ ಮಾಡ್ತಿ ಕಾಣಿಕೆ ಅರ್ಪಿಸು, ದಿನನಿತ್ಯ ಪಾಸ್ಟರ್ ಜೊತೆ ಹೋಗಿ ಪ್ರಾರ್ಥಿಸ್ಕೋ, ಕೈ ಇಟ್ಟು ಲೇಹನ್ ಮಾಡಿ, ನಿನಗೆ ಬಿಡುಗಡೆ ಆಗಲ್ಲ. ಯಾಕ? ದೇವರ ಭಯವಿಲ್ಲ. ಇವತ್ತು ನಾನು ಇಲ್ಲಿ ನಿಂತು ವಾಕ್ಯ ಸಾರ್ಬೇಕಾದ್ರೆ ದೇವರ ಭಯ ಇದ್ರೆ ಮಾತ್ರ ಸಾರ್ಬೇಕು. ನಾ ಇಲ್ಲಿ ವಾಕ್ಯ ಸಾರಿ ಮ್ಯಾಗ್ ಮನೆ ಮ್ಯಾಗ ಹೋಗಿ ಎಲ್ಲರಿಗೂ ಬೈಕೋತ ಕುಂತಂದ್ರೆ ನನಗೇನಂತ, ದೇವರು ಭಯವಿಲ್ಲದ ಪ್ರಾಣಿಯೇ ನೀನು ನಾಶವಾಗುತ್ತಿ. ಇವತ್ತು ನಾ ಪಾಸ್ಟರ್ ಆಗಿರ್ಬೋದು, ನಾ ಅಪೊಸ್ತಲಿಕ್ ಆಗಿರ್ಬೋದು, ನಾ ಪ್ರಾಫಿಟ್ ಆಗ್ಬೋದು, ನಾ ಟೀಚರ್ ಆಗ್ಬೋದು, ನಾ ಪಾಸ್ಟರ್ ಇದ್ದಿರ್ಬೋದು, ನಾ ಏನೇ ಉಜ್ಜಿಲಿಸ್ಟ್ ಆಗಿರ್ಬೋದು, ಆದ್ರೆ ದೇವರ ಭಯ ಇಲ್ಲದವರೆಗೆ ನಿನ್ನ ಸಭೆ ಮುಂದೆ ಹೋಗೋದಿಲ್ಲ, ನಿನ್ನಲ್ಲಿ ಬರುವಂತ ಸಭಿಕರು ಮುಂದೆ ಹೋಗೋದಿಲ್ಲ. ಯಾಕಂದ್ರೆ ನೀನೇ ಭಯದಲ್ಲಿಲ್ಲ, ಯೆಹೋವನ ಭಯದಲ್ಲಿ ನಿನ್ನನ್ನು ಯಾರು ನೋಡುವಂತಾರ? ನೀನ್ ದಿನನಿತ್ಯ ಬೈಯುತ್ತಾ ಇದ್ದಿ, ದಿನನಿತ್ಯ ಪಾಪ ಮಾಡ್ತಾ ಇದ್ದಿ, ನಿನ್ನ ಬಾಯಿಂದ ಕೆಟ್ಟದಾದನೆ ನೋಡ್ತಿದ್ದಿ, ಕೆಟ್ಟ ಆಲೋಚನೆ ಮಾಡ್ತಾ ಇದ್ರಿ, ಕೆಟ್ಟ ಆಲೋಚನೆಗಳೇ ನಡೀತಾ ಹೋಗ್ಲತ್ತವ. ನಿನ್ ಕೈ ಎಲ್ಲಿ ಹೋದ್ರು ತಪ್ಪು ಕೆಲಸಕ್ಕಾಗೆ ಹೇಳ್ತಾ ಇದ್ದವ, ನಿನ್ನ ಕಣ್ಣು ಎಲ್ಲಿ ಯೋಚನೆ ಮಾಡಿದ್ರು, ಎಲ್ಲಿ ನೋಡಿದ್ರು ಕೆಟ್ಟದಾಗೆ ನೋಡ್ತಾ ಇದ್ದ, ನಿನ್ ಕಿವಿ ಏನೇ ಕೇಳಿಸ್ಕೊಂಡ್ರು ಕೆಟ್ಟದಾಗೆ ಕೇಳಿಸ್ಕೊಳ್ಳುತ್ತದೆ. ಎಲ್ಲಿ ನೀ ದೇವರ ಶಬ್ದ ಕೇಳಿದೆ ಕಿವಿಯಲ್ಲಿ ಕೇಳೇ ಇಲ್ಲ. ನೀ ಎಂದಾದ್ರೂ ದೇವರ ಮಾತು ಹೊಟ್ಟೆಯಿಂದ ಕಾರಿದಿ ಇಲ್ಲ, ಎಲ್ಲ ಕೆಟ್ಟವಾದ ಮಾತುಗಳನ್ನು ಮಾತ್ರ ಕಾರುವಂತವಾಗಿರಿ. ಅದಕ್ಕೆ ದೇವರು ಏನಂತಾರ, ನಿನಗೆ ದೀರ್ಘಾಯುಷ್ಯ ಬೇಕಾ? ಯಾರಿಗೆ ಬೇಕು ದೀರ್ಘಾಯುಷ್ಯ ಅಂದ್ರೆ ನಾವೇನ್ ಮಾಡ್ಬೇಕು, ದೇವರ ಸಮ್ಮುಖದ ಹೋಗ್ಬೇಕು. ದೇವ್ರೇ ನೀ ಏನೇನ್ ಹೇಳಿದ ನನಗ, ನಿನ್ನ ಆಜ್ಞೆಗಳು ಏನವ? ಹೌದೇಸಪ್ಪ, ನನ್ನ ನಾಲ್ಗಿ ಕೊಟ್ಟಿದ್ದೀನಿ, ನಾಲ್ಗಿಗೆ ಮೂಳೆನೇ ಇಲ್ಲ, ಅದಕ್ಕೆ ಏನ್ ಮಾಡ್ತದ, ಎಲ್ಲದೂ ಒಂದು ಚರ್ಕ ಹೋಗ್ಲತ್ತದ. ಅದಕ್ಕೆ ನಾವೇನ್ ಮಾಡ್ಬೇಕು, ಯೇಸುವಿನ ಸನ್ನಿಧಿಗೆ ಹೋಗಿ ನಂಬಿಗಸ್ತರಾಗಿ, ಯೇಸುವೆ ನೀನು ಒಬ್ಬನೇ ನಮ್ಮ ನಿಜವಾದ ರಕ್ಷಕ, ನೀನು ತಂದೆ ಬಳಿಯಿಂದ ಪರಲೋಕದಿಂದ ನಮಗಾಗಿ ಇಲ್ಲಿ ಪ್ರಾಣವನ್ನು ಕೊಟ್ಟಿ ಯಜ್ಞದ ಕುರಿಮರಿಯಾಗಿ ನಮ್ಮ ಪಾಪಗಳು ಹೊತ್ಕೊಂಡು ಸಿಲುಬೆಯ ಮೇಲೆ ನೀನು ರಕ್ತವನ್ನು ಸುರಿಸಿ ಆ ಕಲ್ವೇರಿಯ ಜೊತೆ ಏನ್ ಮಾಡಿದ್ರಿ, ನೀನು ಪರಿಶುದ್ಧವಾಗಿ ಮಾಡ್ರಿ. ಆ ನೀನು ಪರಿಶುದ್ಧ ರಕ್ತ ಏನಾಯ್ತು, ಪಾತಾಳದಲ್ಲಿ ಇಳಿತು. ನೀನು 3 ದಿವಸ ಸಮಾಧಿಯಲ್ಲಿ ಇದ್ದಿಲ್ಲ, ನೀನು ಪಾತಾಳದಲ್ಲಿ ಯುದ್ಧ ಮಾಡುವಂತ ದೇವರಾಗಿದೆಯ ಸಮಯದಲ್ಲಿ. ಆದರೆ 3ನೇ ದಿವಸದಾಗ ನೀನು ಯಾವ ರೀತಿಯಾಗಿ ಮೃತ್ಯುಂಜಯನ ಎದ್ದಿ, ಹಂಗೆ ಸಭಿಕರೇ ನಿಮ್ಮ ಜೀವನದಲ್ಲಿಯೂ ಪಾಪ ಎನ್ನುವುದು ಹಂಗೆ 3 ದಿವಸ ಇರ್ತದ, ಅಲ್ಲಿ ನಾಶ ಆಗ್ತದೆ. ಯಾವಾಗ ದೇವರನ್ನ ಅಂಗೀಕರಿಸ್ತಿ ಅವಾಗ ಮಾತ್ರ ಹೆಜ್ಜೆ ಹೆಜ್ಜೆಯಾಗಿ ಮುಂದೆ ನಡೀತಿ. ಹೋದ್ರ ಮುಂದೆ ನೆಕ್ಸ್ಟ್, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು, ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾವಲು.
ನೋಡು, ಕೆಟ್ಟದನ್ನು ಹೋಗದಂತೆ ನಾಲಿಗೆಯನ್ನು ಕಾದಿಕೋ. ಏನ್ ಮಾಡ್ತೇವೆ ನಾಲಿಗೆ? ಎಲ್ಲ ಕೆಲಸ ಹಾಳು ಮಾಡತ್ತದ. ತಂದಿಗ್ ತಾಯಿ ಅಂತ ಇಲ್ಲ, ತಾಯಿ ತಂದಿ ಅಂತ ಇಲ್ಲ, ಮಗ ಅವ್ವ ಅಂತಿಲ್ಲ, ಅವ್ವ ಮಗನಿಗೆ ಅಂತ ಇಲ್ಲ, ಯಾರು ವಿಧೇಯತೆಯಿಲ್ಲ. ಎಲ್ಲರಿಗೂ ಏನಾಗ್ಯದ? ತನ್ನದೇ ಬುದ್ಧಿ, ತನ್ನದೇ ಏನಾಗ್ಯದ ಆಲೋಚನೆಗಳು ಹೆಚ್ಚಾಗ್ಯಾವ, ತನ್ನದೇ ಜ್ಞಾನ ಬಂದಿಲ್ಲ. ದೇವ್ರ ಜ್ಞಾನ ಬಂತಂದ್ರೆ ಇದೆಲ್ಲ ಬಿಟ್ಕೊಡ್ತಾರ. ಇವ್ರಿಗೆ ಏನಾಗ್ಯದ? ತಂದೆ ಬುದ್ಧಿ ಶಕ್ತಿ ಹೆಚ್ಚು ಮಾಡ್ಕೊಂಡಾರ, ತಂತಾನೆ ಸತ್ಯವೇದ ಓದತಾರ, ತಂತಾನೆ ಯಾರು ಹುಟ್ಟಿಸ್ಕೊಳತಾರ. ಅದು ದೇವರ ಜ್ಞಾನ ಯಾರಿಗ್ ಬಂದಿಲ್ಲ, ದೇವರ ವಿವೇಕ ಯಾರಿಗ್ ಬಂದಿಲ್ಲ. ನಾವು ಯೆಹೋವನಿಗೆ ನೋಡ್ತೇವೆ, ಜೋಬಗ್ ನೋಡಿದಾಗ ಆತನಿಗೆ ಏನಿತ್ತು? ದೇವರ ವಿವೇಕವಿತ್ತು, ಆತನಿಗೆ ದೇವರ ಜ್ಞಾನವಿತ್ತು. ಆದ್ರೆ ಆತನ 3 ಸ್ನೇಹಿತರಿಗೆ ಏನಿತ್ತು? 0 ಇದ್ರು. ಅವ್ರ ಬುದ್ಧಿಯಿಂದ, ತನ್ನ ಟ್ಯಾಲೆಂಟ್ ಇಂದ ಅಲ್ಲಿ ಮಾತಾಡುವರಿದ್ರು. ಯಾಕ? ದೇವರಿಗೆ ಅವಿಧೇಯತರಾಗಿ ಆತನ ಜೊತೆ ಏನ್ ಮಾಡ್ತಾ ಇದ್ರು? ತಕರಾರು ಮಾಡ್ತಾ ಇದ್ದಿದ್ರು. ಯಾಕ? ಎಲ್ಲನ ನಿನ್ ದೇವರು, ನಿನ್ ಈ ಮಕ್ಕಳು ಸತ್ತೋದವ್ರು, ನಿನ್ನ ಆಸ್ತಿ ಅಂತ ಸೋಯ್ತು, ನಿನಗ್ ರೋಗ ಹತ್ತಿತು, ನಿನ್ನ ಮೈಯೆಲ್ಲ ಹುಣ್ಣಾಗ್ಯಾವ, ಇನ್ನೆಷ್ಟು ದಿವಸ ಅವನ ಹೆಂಡತಿದ್ರು ಅದೇ ಕೆಲಸ ಮಾಡ್ತಾನ. ಆದ್ರೆ ಯೋಬನ ಏನ್ ಮಾಡ್ತಾನ? ದೇವರ ಜ್ಞಾನ ಪಡೆದಿರ್ತಾನ ಆಗಿರ್ತಾನ. ಅವ್ನು ಏನ್ ಹೇಳಿದ್ರು? ದೇವರು ಕೊಟ್ಟಿದ್ದು ದೇವರು ತಗೊಂಡ, ದೇವರು ಕೊಟ್ಟಿದ್ದು ದೇವರು ತಗೊಂಡ. ಈಗ ನಾವೆಲ್ಲ ಏನ್ ಮಾಡ್ಬೇಕು? ಯೋಗಕ್ಕೆ ಸ್ಥಿರವಾಗಿ ನಿಂದಿರ್ಬೇಕು. ಯಾವಷ್ಟೇ ಯೋಬನು ತನ್ನದೇ ಆದ ಕಾರ್ಯದಲ್ಲಿ ನಡೆದನ, ಅವಾಗ ಅವನಿಗೆ ರಕ್ಷಣೆ ಆಯ್ತು. ಅವ್ರಷ್ಟು ಪಾಪ ಮಾಡಿ ಅವನಿಗೆ ಇರಿದಾದ ಹಿಂಸೆ ತಿರಸ್ಕಾರ ಎಲ್ಲ ಕೊಡ್ತಾನ. ಆದ್ರ ಲಾಸ್ಟ್ ಯೋಬನು ಆತನ ಗೆಳೆಯರಿಗೋಸ್ಕರ ದೇವರಿಗೆ ವಿಜ್ಞಾಪನೆ ಮಾಡ್ತಾನೆ. ಏನಂತ ವಿಜ್ಞಾಪನೆ ಮಾಡ್ತಾನ? ಕ್ಷಮಿಸು ದೇವರೇ. ಆ ಒಂದ್ ಕ್ಷಮೆಗಳಿಂದ ಅವರಿಗೆ ರಕ್ಷಣೆ ಆಗ್ತದೆ. ಯಾಕ? ಯೋಬನ ಮನಸ್ಸು ದೇವರು ನೋಡುವಂತ. ಯಾಕ? ಆತನ ಪ್ರವಾದಿ ಆಗಿರ್ತಾನ, ಆತನ ಭಯದಲ್ಲಿ ಇರ್ತಾನ. ಅವನೇನಂತಾನ? ಏ ದೇವ್ರೇ, ನೀನ್ ಅದೆಲ್ಲ ಕಸ್ಕೊಂಡಿದೀನಿ, ಯಾ ದೇವ್ರ ಇದ್ದೀರಿ? ನಾನ್ ನಿನ್ ಹುಟ್ಟಿನಿಂದ ಯಜ್ಞೆ ಮಾಡತ್ತಿದೆ, ನಿನ್ನ ಪ್ರಾರ್ಥನೆ ಮಾಡತ್ತೆ, ನಿನ್ ಮ್ಯಾಲ ನಡಿಲತ್ತಿದೆ, ನನಗೆ ಯಾಕೆ ಕಸ್ಕೊಂಡಿದೆ ಅಂತ ಹೇಳಿ ಆ ವಿಧೇಯತೆ ಮಾತಾಡಿಲ್ಲ. ಅವನು ಏನ್ ಮಾತಾಡ್ದ? ನನ್ನ ದೇವರು ನನಗ್ ಸೃಷ್ಟಿ ಮಾಡ್ಯಾನ, ಆತನ ಸ್ವರೂಪದಲ್ಲಿ ಮಾಡ್ಯಾನ, ನನಗ್ ಕೊಟ್ಟಿದ ಆಕಳು ಎತ್ತುಗಳು ಹೋಗಿರ್ಬೋದು, ನನಗೆ ಹುಟ್ಟಿದ ಮಕ್ಕಳು ಹೋಗಿರ್ಬೋದು, ಅದಕ್ಕೆ ನನಗೆ ಗಮ್ಮಿಲ್ಲ. ಯಾಕಂದ್ರೆ ದೇವರು ನನಗೆ ತಿರುಗಿ ಕೊಡ್ತಾನ. ಇಲ್ಲಿ ನಾವು ನೋಡುವಂತ ಒಂದೇ ವಚನ ಆಗಿದೆ. ಏನು? ಅವನು ದೇವರ ಜ್ಞಾನ, ದೇವರ ವಿವೇಕದಿಂದ ತುಂಬಿದವನಾಗಿದ್ದನು. ಸಾಲ್ಮನ್ ರಾಜನಿಗೂ ನೋಡ್ತೀವಿ, ಅವನಿಗೂ ಜ್ಞಾನ ವಿವೇಕದಿಂದಲೇ ತುಂಬಿಸಿದನು. ಆ ವೈಭಾರ ನಡೆಸಬೇಕು, ಆ ಆಲಯ ಕಟ್ಟಬೇಕಾದ್ರೂ ದೇವರ ಜ್ಞಾನ ವಿವೇಕದಿಂದ. ನಮ್ಮದೇ ಆದ ಬುದ್ಧಿ, ನಮ್ಮದ ಶಕ್ತಿ ಮೇಲ ನಾವು ಏನು ಮಾಡಲಿ. ಲೌಕಿಕವಾಗಿ ಸೈತಾನನೇ ಹೆಂಗ ಮನುಷ್ಯರ ಆಲೋಚನೆಂತೆ ಆಲೋಚಿಸ್ತಾನಲ್ಲ, ಅದೇ ಆಲೋಚನೆ ನಮ್ಮಲ್ಲಿ ಇರುವುದು. ಅದಕ್ಕ ದೇವ್ರು ಏನಂತಾನ? ನಿನ್ನ ಬಾಯಿಯೇ ನಿನಗೆ ಹೊಲಸಾದ ಕಾರ್ಯಗಳು ಮಾಡಿಸ್ತದ. ಆಮೇಲೆ ಹೋದ್ರಿ ಮುಂದೆ. ವಂಚನೆ ಮಾತುಗಳು ಸುರುಳಿಂದು ಹಾಕಿದಾಗ ಅದೇ ಹೇಳತ್ತದ, ಇವಾಗ ಬಿ ಅದೇ ಹೇಳ್ತಾರ. ವಂಚನೆ ಮಾತು, ಎಷ್ಟು ವಂಚಿಸ್ತಿ, ಇನ್ನೊಬ್ಬರಿಗೆ ಮೋಸ ಮಾಡ್ತಿ, ಚಾಡಿ ಮಾಡ್ತೀನಿ, ಇಷ್ಟು ಮೋಸ ಮಾಡ್ತಲ್ಲ, ಇನ್ನೊಬ್ರು ಜೀವ ಹೋಗ್ತದೆ, ಇಷ್ಟು ಮೋಸ ಮಾಡ್ತಲ್ಲ. ಯಾರೋ ಒಬ್ರು ತನ್ನ ಎಲ್ಲ ಆಸ್ತಿಗಳು ಕಳ್ಕೊತಾರ, ಇನ್ನೊಬ್ರು ಆಸ್ತಿ ಮೇಲೆ ಕಣ್ಣು ಹಾಕ್ತೀವಿ. ಯಾವುದು? ವಂಚನೆ ನಾಲ್ಗೆಯಿಂದ. ಈ ವಂಚನೆ ನಾಲ್ಗೆಗೆ ನಾವು ಬ್ಯಾಡ್ದಂದ್ರ ಮತ್ತೆ ತಿರುಗಿ ಹೇಳ್ತೇನೆ, ದೇವರಿಗೆ ಭಯ ಪಡ್ಬೇಕು. ದೇವರ ಭಯ ಬಂದಾಗ ನಮ್ಮನ್ನು ಸುಖವಾಗಿ ನಡೆಸುವಂತನಾಗಿದ್ದಾನ. ಆತನು ನಮಗಾಗಿ ಯುದ್ಧ ಮಾಡಿ ನಮಗೆ ಮುಯ್ಯ ತೀರಿಸುವ ದೇವರಿದ್ದಾನೆ. ಹೇಳ್ತೀವಿ ಮುಂದೆ. ನೆಕ್ಸ್ಟ್, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಯಾವಾಗ ಸಮಾಧಾನ ಬರ್ತದಲ್ಲ ಮನುಷ್ಯಗ, ಸಮಾಧಾನ ಬಂದಾಗ ದೀರ್ಘ ಶಾಂತಿ ಬರ್ತದ ಮನಸ್ಸಲ್ಲಿ. ಆ ದೀರ್ಘ ಶಾಂತಿ ಯಾವಾಗ ಬರ್ತದ? ನಾವು ಯೇಸುವನ್ನು ನಂಬಿದಾಗ ಮಾತ್ರ ನಮ್ಮಲ್ಲಿ ಸಮಾಧಾನ ಬರ್ತದ. ನಮ್ಮಲ್ಲಿ ಯಥಾರ್ಥ ಬರುವುದು ಎಂದಂದ್ರ ಯೇಸುವೇ ನಮ್ಮ ನಿಜವಾದ ರಕ್ಷಕ. ಆತನೇ ನಮಗಾಗಿ ಕ್ರೂಜದ ಮೇಲೆ ಪ್ರಾಣ ಕೊಟ್ಟ, ಆತನೇ ನಮಗಾಗಿ ಉಗುಳಿಸ್ಕೊಂಡ, ಆತನೇ ಪರಿಸಾಯರು ಆತನ ಹೊಡಿಯೋಕೆ ಇಮ್ಲದ್ರು, ಆತನಿಗೆ ಬೆಟ್ಟದ ಮೇಲೆ ನೂಗ್ಲಕ್ ಒಯ್ದರು, ಆತನಿಗೆ ದೆವ್ವ ಹಿಡಿದಿರೋ ಅಂದ್ರು. ಆದ್ರೂ ದೇವರು ಯಾರಿಗೂ ಅಷ್ಟು ಹೊಡೆದು ಸಿಲ್ವೆ ಮೇಲೆ ಹಾಕಿದ್ರು ಬಿ ಏನಂತ ದೇವ್ರ ಪುನಃ ದೇವರೇ ಇವ್ರಿಗೆ ಕ್ಷಮಿಸು, ಇವ್ರು ಏನ್ ಮಾಡ್ತಾ ಇದ್ದಾರ, ಇವರು ಅರಿಯರು. ಯಾಕಂದ ದೇವರು ಆಲ್ರೆಡಿ ದೇವರ ನಾವು ಹಳೆ ಒಡಂಬಡಿಕೆದಾಗ ನೋಡ್ತೇವೆ, ಇದು ಯಜ್ಞಕ್ಕೆ ಅರ್ಪಿಸಿದ ಕುರಿ. ಯಾರು? ಜೀಸಸ್. ಆತ ನಮ್ಮೆಲ್ಲ ಪಾಪಗಳು ಏನ್ ಮಾಡ್ದ? ಯೆಹೋವ ದೇವರು ಯೇಸುವಿನ ಮೇಲೆ ಹಾಕಿದಾನೆ.
ಅದಕ್ಕಾಗಿ ಈ ಕಷ್ಟಗಳೆಲ್ಲ ನೀನೇ ತಾಳ್ಬೇಕು ಮಗ. ಇವ್ರ ಪಾಪಗಳೆಲ್ಲ ನೀನ್ ತಗೊಂಡಿ ನೀನ್ ಜಯಶಾಲಿಯಾಗಿ ಹೇಳು. ಅದಕ್ಕೆ ದೇವ್ರಿಗೆ ಗೊತ್ತಿ ಸ್ವಾಮಿ ಯೇಸುವೆ ಅಂತ ಕರೀರಿ. ಬರುವಂತ ದೇವರಾಗಿದ್ದಾನೆ. ಯಾಕ? ನಮ್ಮನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ. ಅದಲ್ಲ ವಾಕ್ಯದಲ್ಲಿ ನೋಡಿ, ತಂದೆ ತಾಯಿ ಕೈ ಬಿಟ್ಟರು ಯೇಸು ಕೈ ಬಿಡಲಾರನು, ಹೆಂಡತಿ ಮಕ್ಕಳು ಕೈ ಬಿಟ್ಟರು ಯೇಸು ಕೈ ಬಿಡಲಾರನು. ಎಷ್ಟು ಉತ್ತಮವಾದ ಮಾತಲ್ಲ. ಹಂಗಾಗಿ ನಾವು ಸಭಿಕರೆಲ್ಲ ನಾವೇನ್ ಮಾಡ್ಬೇಕು? ದೇವರಲ್ಲಿ ಬಲವಾದ ನಂಬಿಕೆ ಇರಬೇಕು, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರಾಗಿರ್ಬೇಕು. ಅದಕ್ಕಾಗಿ ಸಭಿಕರೇ, ನೀವು ನಿಮ್ಮ ಮನಸ್ಸುಗಳನ್ನು ದೇವರ ಕಡೆ ತಿರುಗಿಸಿ ಆತನ ಭಯದಲ್ಲಿ ನೀವು ಬರುವ ತನಕ ನಿಮ್ಮ ಜೀವನದಲ್ಲಿ ಕಷ್ಟಗಳು, ನೋವು, ದುಃಖ, ರೋಗ, ಸಮಸ್ಯೆ, ನಿಮ್ಮ ಯಾವ ಕಾರ್ಯಗಳು ನೀವೆಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಅಂದ್ರೆ ಅದು ದುರಾತ್ಮನ ಕಾರ್ಯ ಇರುತ್ತೆ. ಯಾಕಂದ್ರೆ ನೀವು ದುರಾತ್ಮನ ಮಾರ್ಗದಲ್ಲಿ ನಡೆಯುವಂತರಾಗಿದ್ದೀರಿ. ಹಾಗಾಗಿ ಆತನನ್ನು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಏನ್ ಮಾಡ್ಬೇಕು? ನಂಬಿಕೆ ಇಡಬೇಕು. ಯೇಸುವನ್ನು ನಂಬಿದಾಗ ಮಾತ್ರ ನಿಮಗೆ ಹೊಸ ಮಾರ್ಗ, ಹೊಸ ಜೀವನ, ಹೊಸ ಉಡುಪು ಹೊಸದಾಗಿ ಕಾಣಬರುತ್ತೀರಿ. ಸ್ತೋತ್ರ, ಹಲ್ಲೆಲೂಯಾ. ಎಲ್ಲರೂ ಎದ್ದಿದ್ರಿ ದೇವರಿಗೆ ಮಹಿಮೆ ಪಡಿಸುತ್ತಾ ಪ್ರಾರ್ಥಿಸೋಣ. ಸರ್ವಶಕ್ತನಾದ ಯೇಸುವೆ, ನಿನ್ನ ಭಯದ ಮಾತು ನಮಗೆ ಅರಿಹುಟ್ಟಿಸಿದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ನಾವು ಪ್ರತಿನಿತ್ಯ ಪ್ರತಿ ಸೆಕೆಂಡ್ ನಾವು ಶ್ವಾಸ ಆಡುವಾಗೆಲ್ಲ ನಾವು ಎಷ್ಟೆಲ್ಲ ಪಾಪಗಳು ಮಾಡ್ತಾ ಇದ್ದೇವೆ ಯೇಸಪ್ಪ. ಅವೆಲ್ಲ ಪಾಪಗಳು ಇವತ್ತು ಬಿಡುತ್ತೇವೆ ಯೇಸಪ್ಪ. ಈ ನನ್ನ ಸಭೆಯಲ್ಲಿ ಕುಂತಿದೆ ಎಲ್ಲರ ಮಕ್ಕಳನ್ನು, ಆನ್ಲೈನ್ ನೋಡುವ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ ಮುಟ್ಟು ಯೇಸುವೆ. ಯಾಕಂದ್ರೆ ತಂದೆ, ಅವರ ಪಾಪದಿಂದ ಪಶ್ಚಾತ್ತಾಪ ಪಟ್ಟಿ ನಿನ್ನ ರಾಜ್ಯಕ್ಕೆ ಸೇರ್ಬೇಕು ಯೇಸಪ್ಪ. ಅವ್ರು ಮಾಡುವ ಒಂದೊಂದು ಪಾಪದ ಕೆಲಸವನ್ನು ನೀವು ಮಾತ್ರ ಬಿಡಿಸುವಂತ ರೀತಿ ಯೇಸಪ್ಪ. ನೀ ಜ್ಞಾನಕ್ಕೆ 3ನೇ ಸಂಜೆ ದಾಟಿ ಎಷ್ಟು ಅತಿ ಉತ್ತಮವಾಗಿ ಬರ್ತಿದೆ ಯೇಸಪ್ಪ. ಜ್ಞಾನವೆಂಬ ಕಿವು ಬಲಗೈಯಲ್ಲಿ ದೀರ್ಘಾಯುಷ್ಯವನ್ನು ಇಟ್ಟು ಎಡಗೈಯಲ್ಲಿ ಧನ ಗೌರವವನ್ನು ಪಟ್ಟಿರುವಂತಳಾಗಿದ್ದಾರೆ ಯೇಸಪ್ಪ. ಅಂತ ಭಾಗ್ಯ ನೀನು ಕೊಟ್ಟಿದೆ ಯೇಸುವೆ. ಹಂಗಾಗಿ ನಾವೆಲ್ಲರೂ ನಿನ್ನನ್ನು ಮನ ತುಂಬಿ ನಿನ್ನನ್ನು ಕೊಂಡಾಡ್ತೇವೆ ಯೇಸಪ್ಪ. ನಮ್ಮ ಪಾಪಗಳಿಗೆ ಕ್ಷಮೆಪಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ. ನಿನ್ನಲ್ಲಿ ಬಲವಾಗಿ ನಮ್ಮನ್ನು ನಡೆಸಿ ಯೇಸಪ್ಪ. ನಿನ್ನ ಪವಿತ್ರಾತ್ಮನ ವರ ನಮ್ಮಲ್ಲಿ ಇಳಿಸಿ ಯೇಸಪ್ಪ. ನಿನ್ನ ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿ ಇಳಿಸಿ ಯೇಸಪ್ಪ. ಎಲ್ಲ ಅಂಧಕಾರ ಶಕ್ತಿಗಳು, ಮಾಟ ಮಂತ್ರ, ಪಿಶಾಚಿ, ರೋಗ, ವಿಚಾರ ಕಾರ್ಯಗಳು ಯೇಸು ಕ್ರಿಸ್ತನ ಮುರಿಯಲ್ಪಡಲಿ ಯೇಸುವೆ. ಬಂದಿದ ಎಲ್ಲ ಮಕ್ಕಳು ನಿನ್ನನ್ನು ಕೈಗೊಪ್ಪಿಸ್ತೇನೆ. ಅವರಿಗೆ ಶಾಂತಿ, ಸಮಾಧಾನ, ಅಭಿವೃದ್ಧಿ, ಉನ್ನತ ಸ್ಥಾನವನ್ನು ತೇರಿಸಿ ಯೇಸಪ್ಪ. ಯೇಸುವೆ, ನಿನ್ನಿಂದ ಆಗದಂತ ಕಾರ್ಯ ಒಂದಿಲ್ಲ ಯೇಸಪ್ಪ. ಹೊಸ ನೂತನ ವೃದ್ಧಿಯಲ್ಲಿ ನೀನು ಇಳಿಸಿದಕ್ಕಾಗಿ ಸ್ತೋತ್ರ. ಈ ಮಕ್ಕಳೆಲ್ಲ ನಿನ್ನ ಕೈಗೊಪ್ಪಿಸ್ತೇನೆ ಯೇಸಪ್ಪ. ಅವ್ರ ಮಕ್ಕಳು, ಮೊಮ್ಮಕ್ಕಳು, ಕಿರಿಮಕ್ಕಳು ನೋಡುವಂತ ಸೌಭಾಗ್ಯ ಕೊಡು. ಇವ್ರಿಗೆ ಬ್ಲೆಸ್ಸಿಂಗ್ ಮಾಡಿದಕ್ಕಾಗಿ ಸ್ತೋತ್ರ. ಈ ಸಭೆಗೆ ಬ್ಲೆಸ್ಸಿಂಗ್ ಮಾಡು. ಇನ್ನು ಎಷ್ಟು ಜನರು ಪಾಪದಲ್ಲಿ, ನನ್ನ ರೋಗದಲ್ಲಿ ಸ್ವಾಮಿ ಬಿದ್ದಿದ್ದಾರೆ, ಆ ಮಕ್ಕಳನ್ನು ರಕ್ಷಿಸು ಯೇಸಪ್ಪ. ಈ ಸಭೆಯಲ್ಲಿ ಎಲ್ಲರೂ ಬೇಕು ಸ್ವಾಮಿ, ನೀನು ತುಂಬು ಯೇಸಪ್ಪ. ಇಲ್ಲಿ ನಿನ್ನ ಅಭಿಷೇಕ ತುಂಬಿಸಿ ಮಹತ್ವ ಕಾರ್ಯಗಳು, ಮಹಾ ಕಾರ್ಯಗಳು, ಮಿರಕಲ್, ಹೀಲಿಂಗ್ಸ್, ವಂಡರ್ಸ್, ಹೀಲಿಂಗ್ಗಳು ಮಾಡ್ತಾ ಇದ್ದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಈ ಸಭೆ ನಿನ್ನ ಕೈ ಒಪ್ಪಿಸ್ತೀನಿ ಯೇಸಪ್ಪ. ಎಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡಿ ನಿನ್ನ ಹಸ್ತದಲ್ಲಿ ತುಂಬುತ್ತೇನೆ ಜೀವನ ತಂದೆ ಯೇಸುವೆ. ಆಮೆನ್, ಆಮೆನ್. ನನ್ನ ಮನೆಯವರೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಿಗೆ ಒಂದನ್ನೂ ಮರೆಯಬೇಡ. ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.